ರಾಜೀನಾಮೆಯನ್ನ ನೀಡ್ತಾರಾ ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷ? ಈಗೊಂದು ವಿಶೇಷವಾದಂತಹ ಪ್ರಶ್ನೆ, ಗೊಂದಲ ಓಡಾಡ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾರಾ ಅಣ್ಣಾಮಲೈ? ಸ್ಥಾನವನ್ನ ತ್ಯಜಿಸುವಂತೆ ಅಣ್ಣಾಮಲೈಗೆ ಹೈಕಮಾಂಡ್ ಸೂಚನೆ ಏನಾದ್ರೂ ನೀಡಿದೆಯಾ? ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಬಿಜೆಪಿ ನಡುವೆ ಮೈತ್ರಿ ಕೂಡ ಏರ್ಪಾಡಾಗಿದೆ. ಆದರೆ 2026ರ ಚುನಾವಣೆಗೆ ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಆದರೆ ಮೈತ್ರಿಗಾಗಿ ಅಣ್ಣಾಮಲೈ ಕೈ ಬಿಡಲು ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸ್ಥಾನವನ್ನ ತ್ಯಜಿಸುವಂತೆ ಅಣ್ಣಾಮಲೈಗೆ ವರಿಷ್ಠರೇನಾದ್ರೂ ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷ ರಾಜೀನಾಮೆಯನ್ನ ನೀಡ್ತಾರಾ ಎನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡ್ತಾ ಇರುವಂತದ್ದು. ತಮಿಳುನಾಡಿನ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಯಥೇಚ್ಛವಾಗಿ ಕಾಣಿಸ್ತಾ ಇದೆ ಎನ್ನುವಂತಹ ವರದಿಗಳು ಈಗಾಗಲೇ ಹರಿದಾಡ್ತಾ ಇರುವಂತದ್ದು. ಈ ಬೆಳವಣಿಗೆ ಪಕ್ಷಗಳ ನಡುವಿನ, ಅಂದ್ರೆ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಈ ಎರಡೂ ಪಕ್ಷಗಳ ನಡುವಿನ ಒಂದು ಸಾಮರಸ್ಯಕ್ಕೆ ಹಾಗೂ ಚರ್ಚೆಗಳಿಗೆ ಕೂಡ ಕಾರಣವಾಗಿದೆ. ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಷರತ್ತು ವಿಧಿಸಿದೆ. ಎಐಎಡಿಎಂಕೆ 2023ರಲ್ಲಿ ಮೈತ್ರಿ ಮುರಿದು ಬೀಳಲು ಅಣ್ಣಾಮಲೈ ಕಾರಣ ಎನ್ನುವುದಾಗಿ ತಿಳಿಸಲಾಗಿರುವಂಥದ್ದು. ಇದಕ್ಕೆ ಅಣ್ಣಾಮಲೈ ಕಾರಣ ಎಂದಿತ್ತು ಎಐಎಡಿಎಂಕೆ ನಾಯಕರು. ಹೀಗಾಗಿ ಅಣ್ಣಾಮಲೈ ಬದಲಾವಣೆಗೆ ಎಐಎಡಿಎಂಕೆ ನಾಯಕರು ಪಟ್ಟಣ ಕೂಡ ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಬಿಜೆಪಿಯ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಕೇಂದ್ರ ಸಚಿವ ಮುರುಗನ್ ಕೂಡ ಇದ್ದಾರೆ. ತಮಿಳುನಾಡು ಮಾಜಿ ರಾಜ್ಯಪಾಲೆ ತಮಿಳಿಸೈ ಸೌಂದರ್ಯರಾಜನ್ ಕೂಡ ಇದ್ದಾರೆ. ಹಾಗೆ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಅವರನ್ನ ಕೆಳಗಿಳಿಸಲು ಷರತ್ತನ್ನ ಕೂಡ ವಿಧಿಸಲಾಗಿದೆ ಎನ್ನಲಾಗ್ತಾ ಇದೆ. ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಷರತ್ತನ್ನ ವಿಧಿಸಿದೆ ಎಐಎಡಿಎಂಕೆ. ಬಿಜೆಪಿ ಹಾಗೂ ಅಣ್ಣಾ ಡಿಎಂಕೆ ಎಐಎಡಿಎಂಕೆ ಪಕ್ಷಗಳ ನಡುವಿನ ಮೈತ್ರಿ ಚರ್ಚೆಗಳ ಹಿನ್ನೆಲೆಯಲ್ಲಿ ನಡೆದಿರುವಂಥದ್ದು. ಅಣ್ಣಾಮಲೈ ಮತ್ತು ಎಐಎಡಿಎಂಕೆ ನಾಯಕ ಎಡಪ್ಪಾಡಿ ಕೆ ಹಾಗೆ ಪಳನಿಸ್ವಾಮಿ ಇಬ್ಬರೂ ಕೂಡ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಆದರೆ ಅಣ್ಣಾಮಲೈಗೆ ರಾಷ್ಟ್ರೀಯ ಅಥವಾ ಬೇರೆ ರಾಜ್ಯಗಳ ಉಸ್ತುವಾರಿ ಏನಾದರೂ ನೀಡುವಂತಹ ಸಾಧ್ಯತೆ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಅಥವಾ ರಾಜೀನಾಮೆಗೆ ಸೂಚನೆ ಏನಾದರೂ ನೀಡಿದ್ರ? ಇದರಿಂದಲೇ ಅಮಿತ್ ಶಾ ತೀರ್ಮಾನವೇ ಅಂತಿಮ ಅಂತ ಅಣ್ಣಾಮಲೈ ಹೇಳ್ತಾ ಇದ್ದಾರೆ. ಅಣ್ಣಾಮಲೈಗೆ ರಾಷ್ಟ್ರೀಯ ಅಥವಾ ಬೇರೆ ರಾಜ್ಯಗಳ ಉಸ್ತುವಾರಿ ಏನಾದರೂ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸಬಹುದಾಗಿದೆ. ಅಣ್ಣಾಮಲೈ ಅವರು ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿದ್ರು. ತಮಿಳುನಾಡಿನ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿದ್ರು. ಈ ಸಭೆಯಲ್ಲಿ ಅವರು ತಮ್ಮ ಹುದ್ದೆಯಿಂದ ಕೆಳಗಿಳಿಯುವ ಕುರಿತು ಚರ್ಚೆಯನ್ನ ಕೂಡ ನಡೆಸಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಪಕ್ಷದ ಭವಿಷ್ಯಕ್ಕಾಗಿ ಅಥವಾ ಯಾವುದೇ ಹುದ್ದೆಯಲ್ಲಿ ಸೇವೆಯನ್ನ ಸಲ್ಲಿಸಲು ಸಿದ್ಧರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಕುರಿತಂತೆ ರಾಜೀನಾಮೆ ಸಲ್ಲಿಸುವಂತಹ ಸಾಧ್ಯತೆ ಯಥೇಚ್ಛವಾಗಿ ಕಾಣಿಸ್ತಾ ಇದೆ.